ನಮಸ್ತೆ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಮೀತಾ. ಸೊ ಇವಾಗ ಏನಪ್ಪ ಅಂದರೆ ನೋಡಿ, ಗುರು ಬದಲಾವಣೆ ಈ 19ನೇ ತಾರೀಕು ಕಂಪ್ಲೀಟ್ ಗುರು ಬದಲಾವಣೆ ಆಗೋದ್ರಿಂದ, ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬದಲಾವಣೆಯಿಂದ ಸಾಕಷ್ಟು ರಾಶಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಹೋಗುತ್ತೆ. ಜೊತೆಗೆ ಗುರುವಿನ ಬದಲಾವಣೆಯಿಂದ 12 ರಾಶಿಗಳಲ್ಲಿ ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಅದೇ ರೀತಿ ಗುರು ಒಂದೂವರೆ ತಿಂಗಳುಗಳ ಕಾಲ ಒಂದೊಂದು ಈ ಕಟಕ ರಾಶಿಯಲ್ಲಿರೋದ್ರಿಂದ ಒಂದೊಂದು ರಾಶಿಗೂ ಕೂಡ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಘಟನೆಗಳು ನಡೀತಾ ಹೋಗ್ತವೆ. ಅದರಲ್ಲಿ ಯಾವ್ಯಾವ ರಾಶಿಗೆ, ಮೇಷದಿಂದ ಮೀನ ರಾಶಿಯವರೆಗೂ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ಕೊಡುತ್ತೆ, ಅದೇ ರೀತಿ ಆ ಒಂದು ಶುಭ ಫಲಕ್ಕಾಗಲಿ ಅಶುಭ ಫಲಕ್ಕಾಗಲಿ ಯಾವ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಬಾಬಾ 8ನೇ ಮನೆಯಲ್ಲಿ ಗುರು ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿ ಇದ್ರಿ ವೃಶ್ಚಿಕ ರಾಶಿಯವರು. ಪಾಪ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಒಂದು ಕಡೆ ಇಲ್ಲ, ಎಲ್ಲ ಕಡೆಯಿಂದನೂ ಲಾಕ್ ಆಗಿದ್ರಿ ವೃಶ್ಚಿಕ ರಾಶಿಯವರು. ಆದರೆ ಈ ಗುರು ಬದಲಾವಣೆಯಿಂದ ತುಂಬ ಪಾಸಿಟಿವ್ ಆಗಿರ್ತೀರ. ಅಂದರೆ 100% ನಿಮಗೆ 9ನೇ ಮನೆಗೆ ಗುರು ಬರೋದ್ರಿಂದ 100% ನಿಮಗೆ ರಿಸಲ್ಟ್ ಕೊಡ್ತಾನೆ. ಎಲ್ಲ ರಿಸಲ್ಟು ಗುರುನೇ ಕೊಡ್ತಾನೆ. ಯಾಕಂದರೆ ನಿಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀರಾ. ಈ ಒಂದೂವರೆ ತಿಂಗಳಲ್ಲಿ ನೀವು ಏನು ಕೆಲಸ ಮಾಡಿದ್ರು ಅದು ನಿಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾಕಂದರೆ ಗುರು ನಿಮಗೆ ಫೇವರು. 9ನೇ ಮನೆ ಅಂದರೆ ಗೊತ್ತಲ್ಲ, ಭಾಗ್ಯಸ್ಥಾನ. ಏನಾದರೂ ಮಾಡು, ಭಾಗ್ಯ ಕೊಡ್ತೀನಿ, ಅದರಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. 9ನೇ ಮನೆ ಅಂದರೆ ಸಪೋರ್ಟಿಂಗು, ಭಾಗ್ಯಸ್ಥಾನ ಅಂದರೆ ನಿಮಗೆ ಏನೇ ಕೆಲಸ ಮಾಡಿದ್ರು ನಿಮ್ಗೆ ಸಪೋರ್ಟ್ ಮಾಡುವಂಥದ್ದು. ಯಾಕಂದರೆ ನಮಗೆ ತಂದೆಯ ಸ್ಥಾನನೇ 9ನೇ ಮನೆ. ತಂದೆ ಯಾವತ್ತೂ ನಮ್ಮನ್ನು ಬ್ಲೆಸ್ಸೇ ಮಾಡೋದು. ಸೊ ಹಾಗಾಗಿ ನಿಮಗೆ ತುಂಬ ಬ್ಲೆಸ್ ಮಾಡ್ತಾನೆ, ಭಾಗ್ಯ ಕೊಡ್ತಾನೆ, ಗುರು ತುಂಬ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ಬೋದು. ಮತ್ತು ಶುಕ್ರ 60%. ಯಾಕಂದರೆ ಶುಕ್ರನು ಮತ್ತು ಬುಧ ಇಬ್ಬರೂ ಚೇಂಜ್ ಆಗ್ತಾರೆ. ಹಂಗಾಗಿ ನಿಮಗೆ ಶುಕ್ರ ಕೂಡ ನಿಮಗೆ ಎಲ್ಲ ಒಂದು ಕಡೆ 50% ರಿಸಲ್ಟನ್ನು ಕೊಡ್ತಾ ಹೋಗ್ತಾನೆ ನೋಡಿ. ಮತ್ತು ಸೂರ್ಯ ಮತ್ತು ಕುಜನು ನಿಮ್ಮ ರಾಶಿಗೆ ಬರ್ತಾನೆ. ಕುಜ ಈ 27ನೇ ತಾರೀಕು ನಿಮ್ಮ ರಾಶಿಗೆ ಬರ್ತಾನೆ. ಅವನು ನಿಮಗೆ ಸ್ವಂತ ಮನೆಯವನಾಗಿದ್ದರೂ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ. ನಿಮಗೆ ಇಲ್ಲಿ ಸೋಲೇ ಇಲ್ಲ. ಯಾಕಂದರೆ ನೋಡಿ, ನಿಮಗೆ 9ನೇ ಮನೆಯಲ್ಲಿ ಗುರು ಮತ್ತು 5ನೇ ದೃಷ್ಟಿ ನಿಮ್ಮ ರಾಶಿ ಮೇಲೆ ಬಿಡುತ್ತೆ. ಮತ್ತು 3ನೇ ಮನೆ ಮೇಲೆ ನಿಮಗೆ ಮತ್ತೆ ಗುರುದೃಷ್ಟಿ. ಮತ್ತು ನಿಮಗೆ ಶನಿ 3, 4, 5ನೇ ಮನೆ ಮೇಲೆ ನಿಮಗೆ ಮತ್ತೆ ಗುರುದೃಷ್ಟಿ. ಎಲ್ಲ ಕಡೆಯಲ್ಲಿ ನಿಮಗೆ ಗುರು 9ನೇ ಮನೆ ಆಗಿರ್ಬೋದು, ನಿಮ್ಮ ರಾಶಿಗೆ ಆಗಿರ್ಬೋದು, ನಿಮಗೆ 3ನೇ ಮನೆ ಆಗಿರ್ಬೋದು, ಮತ್ತು ನಿಮಗೆ 4ನೇ 5ನೇ ಮನೆ ಆಗಿರ್ಬೋದು, ಎಲ್ಲ ಕಡೆಯಿಂದ ಗುರು ನಿಮಗೆ ಸಪೋರ್ಟ್ ಮಾಡ್ತಾನೆ. ಹಾಗಾಗಿ ಎಲ್ಲ ಮನೆಗಳಲ್ಲೂ ನೀವು ರಿಸಲ್ಟ್ನ ನೋಡ್ತಾ ಹೋಗ್ತೀರಾ. ಜೊತೆಗೆ ನೋಡಿ, ಸೂರ್ಯ 11ನೇ ಮನೆ, ಸೂರ್ಯ 11th ಹೌಸು, ಸೂರ್ಯ ನಿಮಗೆ ಸಪೋರ್ಟು. ಆದರೆ ಎಲ್ಲೋ ಒಂದು ಕಡೆ ಸೂರ್ಯ ನೀಚ ಆಗಿದ್ದಾನೆ. ಸೂರ್ಯ ನೀಚ ಆಗಿ ನಿಮಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಕೋರ್ಟು ಕೇಸು ಅನ್ನೋ ಕಡೆ ಸ್ವಲ್ಪ ಡಿಲೇ ಮಾಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ನಿಮಗೆ ಶುಕ್ರ ಬುಧ ತುಂಬ ಚೆನ್ನಾಗಿದ್ದಾನೆ. ಅವರು ರಾಜಯೋಗನೇ ಕೊಡ್ತಾನೆ. ಮತ್ತು ಗುರು ಪವರ್ನ ಕೊಡ್ತಾನೆ. 9ನೇ ಮನೆಯವನು ನಿಮಗೆ ಪವರ್ನ ಕೊಡ್ತಾನೆ ನೋಡಿ. ವೃಶ್ಚಿಕ ರಾಶಿಯವರು ಯಾರೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಮದುವೆ ಆಗುತ್ತೆ. ಯಾರೆಲ್ಲ ನೋಡ್ತಾ ಇರ್ತೀರಾ, ಮದುವೆ ಮಾಡ್ಕೊಳ್ಬೇಕು ಅಂತಿರ್ತೀರಾ, ಅವ್ರು ಇವಾಗ ಪ್ರೊವೈಡ್ ಮಾಡ್ತೀರಾ. ಅಂದರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಜೊತೆಗೆ ಮಕ್ಕಳು ಯಾರಿಗಾಗಿಲ್ಲ ಅವ್ರಿಗೆ ಮಕ್ಕಳಾಗುತ್ತೆ. ಯಾಕಂದರೆ ನಿಮಗೆ 5ನೇ ಮನೆಯೂ ತುಂಬ ಚೆನ್ನಾಗಿದ್ದಾನೆ. 5ನೇ ಮನೆಗೆ ಗುರು ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಮಕ್ಕಳಾಗತ್ತೆ. ಮತ್ತು ಮುಖ್ಯವಾಗಿ ಬಿಸ್ನೆಸ್ ಲಾಕ್ ಏನಾಗಿರ್ತೀರ ಅದೆಲ್ಲ ನಿಮಗೆ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸ್ಟಕ್ಕಿಂಗ್ ಅಮೌಂಟ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿರ್ತೀರ, ಲಾಸ್ ಇರ್ಬೋದು, ಅದು ಸ್ವಲ್ಪ ಇವಾಗ ಹೊರಗಡೆ ಬರ್ತಾ ಹೋಗುತ್ತೆ. ಅದು ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನೆಲ್ಲ ನೀವು ಪ್ರತಿಯೊಂದು ಕೆಲಸದಲ್ಲೂ ನೀವು ಲಾಕ್ ಆಗಿರ್ತೀರ ಅದೆಲ್ಲ ಕೂಡ ನಿಮಗೆ ಸಾಲ್ವ್ ಆಗ್ತಾ ಬರುತ್ತೆ. ಮತ್ತು ಸ್ಟ್ರಾಟಜಿ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಮತ್ತು ಫೈನಾನ್ಸು, ಗುರು ಅಂದ್ರೇ ಫೈನಾನ್ಸ್ ಅಂತ ಹೇಳ್ಬೋದು. ಸೊ ದುಡ್ಡು ಕಾಸಿನ ತೊಂದರೆ ನಿಮಗೆ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಏನೆಲ್ಲ ಸಾಲ ಮಾಡ್ಕೊಂಡಿರ್ತೀರ, ಸಾಲನ ತೀರ್ಸ್ಕೊಳ್ಳೋದಾಗಿರ್ಬೋದು, ಲೋನ್ ಮಾಡ್ಕೊಳ್ಳೋಕ್ಕೆ ನೀವು ತುಂಬ ಕಷ್ಟಪಡ್ತಿರ್ತೀರ, ಲೋನ್ ಆಗೋದಾಗಿರ್ಬೋದು. ಅದೇ ರೀತಿ ನೋಡಿ, ನಿಮಗೆ ಮ್ಯಾರೇಜ್ ಡಿಲೇ ಆಗಿದ್ರೆ ಮ್ಯಾರೇಜ್ ಆಗೋದಾಗಿರ್ಬೋದು, ಮಕ್ಕಳಾಗೋದಾಗಿರ್ಬೋದು, ತುಂಬ ಎಲ್ಲದರಲ್ಲೂ ಸಕ್ಸಸ್ನ ನೋಡ್ತೀರಾ. ಓವರಾಲು ನೀವು ವೃಶ್ಚಿಕ ರಾಶಿಯವರು ತುಂಬ ಸಕ್ಸಸ್ನ ನೋಡ್ತೀರಾ. ಜೊತೆಗೆ ನಿಮಗೆ ಕುಜ ಕೂಡ ನಿಮಗೆ ಚೇಂಜ್ ಆಗ್ತಾನೆ. ಜೊತೆಗೆ ನಿಮಗೆ
ಶುಕ್ರ ಕೂಡ ನಿಮಗೆ ಪಾಸಿಟಿವ್ ಕೊಡ್ತಾನೆ. ಅದೇ ರೀತಿ ಶನಿ ಕೂಡ ನಿಮಗೆ 5ನೇ ಮನೆಯವನಾಗಿದ್ರು ಅಲ್ಲಿ ಗುರು ದೃಷ್ಟಿ ಬೀಳೋದ್ರಿಂದ ನಿಮ್ಮ ಮಕ್ಕಳು ಮರಿ ಆಗಿರ್ಬೋದು, ನಿಮ್ಮ ಪೂರ್ವ ಪುಣ್ಯ ಆಗಿರ್ಬೋದು, ಅದು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವ್ರಿಗೆ ಎಲ್ಲೋ ಒಂದ್ ಕಡೆ ಭಾಗ್ಯಸ್ಥಾನನೇ ಅಂತ ಹೇಳ್ಬೋದು, ರಾಜಯೋಗನೇ ಅಂತ ಹೇಳ್ಬೋದು. ಅದು ಕೂಡ ನಿಮ್ಮ ಏನು ಕಷ್ಟ ಪಟ್ಟಿರ್ತೀರಾ ಕಷ್ಟಕ್ಕೆ ಪ್ರತಿಫಲವಾಗಿ ಈ ಒಂದು 48 ದಿನ ನಿಮ್ಮ ಕೈಲಿ ನಿಮ್ಮ ಯೋಗ, ನಿಮ್ಮ ಅದೃಷ್ಟ, ನಿಮ್ಮ ಎಲ್ಲವೂ ನಿಮ್ಮ ಕೈಲಿರುತ್ತೆ. ನಿಮ್ಮ ಮದುವೆ, ನಿಮ್ಮ ಮಕ್ಕಳು, ನಿಮ್ಮ ಮನೆ, ನಿಮ್ಮ ಬಿಸ್ನೆಸ್ ಎಲ್ಲ ನಿಮ್ಮ ಕಣ್ಣು ಮುಂದೆಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು. ಅಂದರೆ ನೀವು ಕಾರ್ಯರೂಪಕ್ಕೆ ತರಬೇಕು. ಏನೆಲ್ಲ ನಿಮ್ಮ ಕೆಲಸ ನಿಂತೋಗಿರುತ್ತೆ ಅದನ್ನು ನೀವು ಕಾರ್ಯರೂಪಕ್ಕೆ ತಂದು ಅದನ್ನು ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಸೂಪರ್ ಸಕ್ಸಸ್ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಒಂದು ರೆಮಿಡಿ ಏನಪ್ಪ ಅಂತಂದರೆ, ವೃಶ್ಚಿಕ ರಾಶಿಯವರು ಕೇವಲ ಏನೂ ಇಲ್ಲ, ತುಂಬ ನಿಮ್ಮ ಮನೇಲೇ ಮಾಡ್ಕೊಳ್ಳೋ ಅಂಥದ್ದು ಒಂದು ರೆಮಿಡಿ ಏನಪ್ಪ ಅಂತಂದರೆ, ನೋಡಿ ನೀವು ಯಾವಾಗ್ಲೂ ನಿಮ್ಮ ಮನೇಲಿ ಯಾರಿಗಾದ್ರೂ ನೀವು ಏನಾದರೂ ಅಂದ್ಬಿಟ್ಟಿದ್ರೆ, ಯಾಕೆ ರೆಪ್ಯುಟೇಷನ್ ಹಾಳಾಗುತ್ತೆ. ಯಾವಾಗಾದ್ರೂ ಯಾರಿಗಾದ್ರೂ ಏನಾದರೂ ಅಂದ್ಬಿಟ್ಟಿದ್ರೆ, ಯಾರಿಗಾದ್ರೂ ಬಾಯಿ ತಪ್ಪಿ ಏನಾದರೂ ಯಾಕಂದರೆ ಕಷ್ಟದಲ್ಲಿದ್ದಾಗ, ನಾವು ಸಂಕಷ್ಟದಲ್ಲಿದ್ದಾಗ ನಮಗೆ ಗೊತ್ತಿಲ್ಲಿರ ನಾವೇನಾದರೂ ಅಂದ್ಬಿಟ್ಟಿರ್ತೀವಿ, ನಾವೇನಾದರೂ ಮಾತಾಡ್ಬಿಟ್ಟಿರ್ತೀವಿ. ಆ ಥರ ಇದ್ದಾಗ ಅವ್ರನ್ನ ನೀವು ಸಾರಿ ಕೇಳೋದು ಅಷ್ಟೇ. ಅಂದರೆ ನಿಮ್ಮ ಒಂದು ಆ ಒಂದು ಸಾರಿ ಅಂತ ಏನು ಹೇಳ್ತೀವಿ, ನಿಮ್ಮ ಕ್ಷಮೆ ಏನಿರುತ್ತೆ, ಅವರೆಲ್ಲ ಒಂದು ಕಡೆ ನಿಮ್ಮನ್ನು ಕ್ಷಮಿಸಿದಾಗ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ವೃಶ್ಚಿಕ ರಾಶಿಯವರು ಈ ಒಂದು ರೆಮಿಡಿ ಮಾಡ್ಕೊಂಡಿದ್ದೆ ಆಗಿದ್ದಲ್ಲಿ ಖಂಡಿತ ನಿಮಗೆ ಎಲ್ಲೋ ತುಂಬ ದೂರ ಆಗಿರೋರು ನಿಮಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳುತ್ತೆ. ಮತ್ತು ನಿಮ್ಮ ಮನೇಲಿ ನಿಮಗೆ ಗೊತ್ತಿಲ್ದಿರನೇ ನಿಮ್ಮ ದೊಡ್ಡವ್ರ ಹತ್ರ ನೀವು ಜಗಳ ಮಾಡ್ಕೊಂಡಿರ್ತೀರ. ನಿಮ್ಮ ದೊಡ್ಡವರು ಅಂತಂದರೆ ನಿಮ್ಮ ಗುರು ಹಿರಿಯರಾಗಿರ್ಬೋದು, ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಅತ್ತೆ ಮಾವ ಆಗಿರ್ಬೋದು, ಯಾರೇ ಆಗಿರಲಿ, ನಿಮ್ಮ ಹೊರಗಡೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ವೆಲ್ ವಿಷರ್ ಆಗಿರ್ಬೋದು, ಇವ್ರ ಹತ್ರ ಏನಾದರೂ ಬಾಯಿ ತಪ್ಪಂದಿದ್ರೆ ಅವ್ರಿಗೇನಾದರೂ ಗಿಫ್ಟ್ ಕೊಡಿ. ಅವ್ರಿಗೇನಾದರೂ ಗಿಫ್ಟ್ ಕೊಟ್ಟು ಅವ್ರಿಗೆ ಕ್ಷಮೆ ಕೇಳಿ. ಯಾಕಂದರೆ ನಿಮ್ಮ ಟೈಮ್ ಇವಾಗ ಚೆನ್ನಾಗಿದೆ, ಎಲ್ಲ ನಿಮ್ಮ ಕೈಲಿದ್ದಾಗ ನಿಮ್ಮ ಕೆಲಸ ಕಾರ್ಯ ಆಗಬೇಕು ಅಂತಂದರೆ ನೀವೇನಾದರೂ ಒಂದು ರೆಮಿಡಿ ಮಾಡ್ಕೊಳ್ಳೇಬೇಕು. ಹಾಗಾಗಿ ನೀವು ಅವ್ರಿಗೆ ಕ್ಷಮೆ ಕೇಳಿ. ಜೊತೆಗೆ ವೃಶ್ಚಿಕ ರಾಶಿಯವರು ಕುಜನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಯೂಸ್ ಮಾಡಿ. ಅದನ್ನ ನಿಮ್ಮ ಮನೇಲಿ ಇಟ್ಕೊಂಡು ನೋಡಿ ಏನೆಲ್ಲ ನಿಮ್ಮ ಕೆಲಸ ಆಲ್ ಓವರ್. ಯಾಕಂದ್ರೆ ನಿಮ್ಗೆ ಕುಜನು ನಿಮ್ಗೆ ಚೇಂಜ್ ಆಗ್ತಿದ್ದಾನೆ, ಜೊತೆಗೆ ಶುಕ್ರನು ಚೆನ್ನಾಗಿದ್ದಾನೆ. ಆ ಒಂದು ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತ ನಮ್ಮ ನಂಬರ್ಗೆ ಕರೆ ಮಾಡಿ ನಾವು ಕಳಿಸ್ಕೊಡ್ತೀವಿ. ಅದನ್ನ ಡೈಲಿ ಒಂದ್ಸತಿ ಮುಟ್ಟಿ, ಪ್ರತಿದಿನ ನೀವು ಅದನ್ನ ಮುಟ್ಟು ನೋಡಿ. ಖಂಡಿತ ನಿಮ್ ಕೆಲಸ ಪಾಸಿಟಿವ್. ಏನೇ ಕೆಲಸ ಮಾಡಿದ್ರು, ನೀವೇನೇ ತಪ್ಪು ಮಾಡಿದ್ರು ಕೂಡ ಇಲ್ಲಿ ಯಾರೋ ನಿಮ್ಮನ್ನ ಕ್ಷಮಿಸಿ ನಿಮ್ಗೆ ಬ್ಲೆಸ್ ಮಾಡ್ತಾರೆ. ಹಾಗಾಗಿ ಕುಜನ್ನ ನೀವು ತುಂಬಾ ಆರಾಧಿಸ್ಬೇಕಾಗುತ್ತೆ. ಹಾಗಾಗಿ ಕುಜನ್ನ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಇವಾಗ ಏನೇ ಕೆಲಸ ಮಾಡಿದ್ರು ಅದು ನಿಮ್ಗೆ ಮುಂದಕ್ಕೆ ನಿಮ್ಗೆ ಸೋಲಿರಲ್ಲ. ಈ 48 ದಿನ ನಿಮ್ದೇ ಟೈಮ್ ಆಗಿರೋದ್ರಿಂದ, ಇವತ್ತಿಂದ ನಿಮ್ದೇ ಡೇ ಆಗಿರೋದ್ರಿಂದ 48 ದಿನ ನೀವು ಅದನ್ನ ಪಾಸಿಟಿವ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ.